ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ವಿದ್ಯಾ. ಇದು ನನ್ನ ಕ್ಯಾನ್ಸರ್ ಜರ್ನಿಯ ಪಾರ್ಟ್ 2 ವಿಡಿಯೋ ಆಗಿರುತ್ತದೆ. ಪಾರ್ಟ್ 1ನಲ್ಲಿ ಈಗಾಗಲೇ ನಾನು ನನಗೆ ಕ್ಯಾನ್ಸರ್ ಹೇಗೆ ಗೊತ್ತಾಯಿತು ಮತ್ತು ಯಾವೆಲ್ಲ ಒಂದಷ್ಟು ಟೆಸ್ಟ್ಗಳನ್ನ ಮಾಡಿಸಿದೆ ಅದ್ರ ಬಗ್ಗೆ ಡೀಟೇಲ್ ಮಾಹಿತಿಯನ್ನು ನೀಡಿದ್ದೀನಿ. ಇನ್ನು ಈ ಒಂದು ವಿಡಿಯೋದಲ್ಲಿ ಕ್ಯಾನ್ಸರ್ ಟ್ರೀಟ್ಮೆಂಟ್ಗೆ ಯಾವ ಒಂದು ಹಾಸ್ಪಿಟಲ್ ಬೆಸ್ಟು ಮತ್ತು ಯಾವೆಲ್ಲ ಟ್ರೀಟ್ಮೆಂಟ್ ಆಪ್ಷನ್ಸ್ ಇದೆ ಮತ್ತು ಎಷ್ಟು ಕಾಸ್ಟ್ ಆಗುತ್ತೆ ಅದೆಲ್ಲದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಮೊದಲಿಗೆ ನಾನೀಗಾಗಲೇ ಹೇಳ್ದಂಗೆ ಒಂದಷ್ಟು ಟೆಸ್ಟ್ಗಳನ್ನ ಮಾಡಿಸ್ಬೇಕಿತ್ತು ಕನ್ಫರ್ಮೇಷನ್ ಮಾಡಿಸೋದಕ್ಕೆ. ತುಂಬ ಎಕ್ಸ್ಪೆನ್ಸಿವ್ ಅನಿಸ್ತಿತ್ತು. ಅಂದರೆ ಈ ಎಕ್ಸ್ರೇ ಮಾಡಿಸೋದಕ್ಕೆ ನನಗೆ 2000 ಆಗಿತ್ತು, ಮತ್ತು ಒಂದು ಬ್ರೀತಿಂಗ್ ಟೆಸ್ಟ್ ಮಾಡಿಸೋದಕ್ಕೆ 3000 ಎಕ್ಸ್ಪೆಂಡಿಚರ್ ಆಗಿತ್ತು. ಜೊತೆಗೆ CT ಸ್ಕ್ಯಾನ್ ಎಲ್ಲ 11,000 ರಿಂದ 15,000 ಆಗುತ್ತೆ ಅಂತ ಎಸ್ಟಿಮೇಷನ್ ಮಾಡಿದರು. ಅದ್ರ ಜೊತೆಗೆ ಇನ್ನು ಮುಂದುವರೆದಂತೆ ಬಯೋಪ್ಸಿ ಮಾಡಿಸ್ಬೇಕಿತ್ತು, ಅದಕ್ಕೂ ಕೂಡ 30,000 ರಿಂದ 35,000 ಆಗುತ್ತೆ ಅಂತ ಎಸ್ಟಿಮೇಷನ್ ಮಾಡಿಸಿದ್ರು. ಈ ಒಂದು ಇಷ್ಟೊಂದು ಕಾಸ್ಟ್ ಆಗ್ತಿದೆ ಅನಿಸಿದಾಗ ಇದನ್ನೆಲ್ಲ ನಮ್ಮ ಕೈಲಿ ಅಫರ್ ಮಾಡೋದಕ್ಕೆ ಆಗಲ್ಲ. ಸೊ ಅವಾಗ ಒಂದಷ್ಟು ಜನ ನನಗೆ ಬೇರೆ ಬೇರೆ ಹಾಸ್ಪಿಟಲ್ಗಳನ್ನು ಕೂಡ ಸಜೆಸ್ಟ್ ಮಾಡಿದರು. ಅದರಲ್ಲಿ ಮೊದಲನೇ ಬಂದು ಕಿದ್ವಾಯಿ ಹಾಸ್ಪಿಟಲ್ಲು. ಅಂದರೆ ಇದು ತುಂಬ ಜನಕ್ಕೆ ಗೊತ್ತಿರುತ್ತೆ. ಅಂದರೆ ಇದು ಗೌರ್ಮೆಂಟು ಕೂಡ ಸಪೋರ್ಟ್ ಮಾಡುತ್ತೆ, ಮತ್ತು ಒಂದಷ್ಟು ಕಾರ್ಪೊರೇಟ್ ಆಫೀಸ್ಗಳು ಲೈಕ್ ಇನ್ಫೋಸಿಸ್ಸು, ವಿಪ್ರೋ ಇವರು ಕೂಡ ಅದಕ್ಕೆ ಫಂಡಿಂಗ್ನ ಮಾಡಿ ಫ್ರೀ ಟ್ರೀಟ್ಮೆಂಟ್ನ ಕೊಡಿಸ್ತಾರೆ. ಸೊ ಅದಕ್ಕೆ ನಾನು ಕೂಡ ಕಿದ್ವಾಯಿಗೆ ವಿಸಿಟ್ ಮಾಡಿದ್ದೆ. ಅಲ್ಲಿ ನನ್ನ ಎಕ್ಸ್ಪೀರಿಯನ್ಸ್ ಹೇಗಿತ್ತಂದರೆ ಒಂಥರ ಫಸ್ಟ್ ಟೈಮ್ ನಾನು ಹಾಸ್ಪಿಟಲ್ ವಿಸಿಟ್ ಮಾಡಿದ್ದು. ಗೌರ್ಮೆಂಟ್ ಆಫೀಸಲ್ಲಿ ಈಗ ಫೈಲ್ಸ್ಗಳೆಲ್ಲ ಹೇಗೆ ಮೂವ್ ಮಾಡ್ತಾರೋ ಅದೇ ರೀತಿ ಅಲ್ಲೂ ಕೂಡ ನಾವು ಹೋದ ತಕ್ಷಣ ಫಸ್ಟ್ ಒಂದು ಬ್ಲಾಕಲ್ಲಿ ರಿಜಿಸ್ಟ್ರೇಷನ್ ಮಾಡಿಸ್ಬೇಕಿತ್ತು. ಅದಾದಮೇಲೆ ಒಂದಷ್ಟು ವೆರಿಫಿಕೇಷನ್ಸ್ ಎಲ್ಲ ಮಾಡಿಸ್ತಿದ್ರು. ಅದಾದಮೇಲೆ ನಮ್ಮದೊಂದು ಫೈಲ್ ಕ್ರಿಯೇಟ್ ಮಾಡಿ ನಮಗೆ ಕೊಡ್ತಿದ್ರು. ಅದನ್ನು ತಗೊಂಡು ನಾವು ಬೇರೆ ಬಿಲ್ಡಿಂಗ್ ಹೋಗಿ ಮತ್ತೆ ಅಲ್ಲಿ ಡಾಕ್ಟರ್ಗೆ ಅಪಾಯಿಂಟ್ಮೆಂಟ್ನ ತೊಗೋಬೇಕಿತ್ತು. ಅಂದರೆ ಡಾಕ್ಟರ್ನ ಜಸ್ಟ್ ಕನ್ಸಲ್ಟ್ ಮಾಡೋದಕ್ಕೆ ಒಂದು ದಿನಕ್ಕೆ ಏನಿಲ್ಲ ಅಂದ್ರೂ 300 ರಿಂದ 500 ಜನ ಬರ್ತಾರೆ. ಅವ್ರನ್ನ ಕನ್ಸಲ್ಟ್ ಮಾಡುವಂಥವ್ರು ಒಂದು 2 ರಿಂದ 3 ಜನ ಡಾಕ್ಟರ್ ಆಗಿರ್ತಾರೆ. ಸೊ ಒಂದು ದಿನದಲ್ಲಿ ಒಬ್ಬರು ಡಾಕ್ಟ್ರು 300 ರಿಂದ 500 ಜನ ಪೇಷಂಟ್ಸ್ನ ಟ್ರೀಟ್ ಮಾಡಬೇಕಂದ್ರೆ ತುಂಬ ಕಷ್ಟ ಆಗಿರುತ್ತೆ. ಮತ್ತು ಅವರು ಕೂಡ ಎಲ್ಲ ಪೇಷಂಟ್ಸ್ ಡೀಟೇಲ್ಸ್ನೂ ಕೂಡ ತುಂಬ ಕ್ಲಿಯರಾಗಿ ಸ್ಟಡಿ ಮಾಡಿ ಅದಕ್ಕೆ ಸೊಲ್ಯೂಷನ್ನು ಕೂಡ ಕೊಡೋದಕ್ಕಾಗೋದಿಲ್ಲ. ಸೊ ನಾನು ಕೂಡ ಹೋಗಿದ್ದೆ. ನಾನು ಮಾರ್ನಿಂಗು 9 o'clock ಹೋಗಿ ನನಗೆ ಡಾಕ್ಟರ್ನ ಮೀಟ್ ಮಾಡೋದಕ್ಕೆ ಚಾನ್ಸ್ ಸಿಕ್ಕಿದ್ದು 3:30 ಆ ಟೈಮ್ ಆಗಿತ್ತು. ಸೊ ಅಷ್ಟರಲ್ಲಿ ಡಾಕ್ಟರ್ ಆಲ್ರೆಡಿ ಫ್ರಸ್ಟ್ರೇಟ್ ಆಗೋಗಿದ್ರು ಮತ್ತು ತುಂಬ ಟಯರ್ಡ್ ಆಗೋಗಿದ್ರು. ನಾನು ಏನೇ ಕ್ವಶನ್ಸ್ಗಳನ್ನ ಕೇಳಿದ್ರು ಕೂಡ ಅಷ್ಟು ಕ್ಲಿಯರಾಗಿ ಅವ್ರ ಆನ್ಸರ್ನು ಕೂಡ ಮಾಡ್ತಿರ್ಲಿಲ್ಲ. ಮತ್ತು ಅಲ್ಲಿ ಹೆಂಗಂದರೆ ಒಂದಷ್ಟು ಇನ್ನೊಂದಷ್ಟು ಟೆಸ್ಟ್ಗಳನ್ನ ಇವರು ಎಕ್ಸ್ಟ್ರಾ ಬರೆದ್ರು. ಅಂದರೆ ಒಂದಷ್ಟು ಆಲೇ ನಾನು ಬ್ಲಡ್ ಟೆಸ್ಟು ಮತ್ತು CT ಸ್ಕ್ಯಾನು, ಎಕ್ಸ್ರೇ ಎಲ್ಲನೂ ಕೂಡ ಕಂಪ್ಲೀಟ್ ಮಾಡಿದ್ದೆ. ಆಲ್ಮೋಸ್ಟ್ ನಂದು ಕನ್ಫರ್ಮ್ ಆಗಿತ್ತು ಈ ರೀತಿ ಒಂದು ಕಾಯಿಲೆ ಇದೆ ಅಂತೇಳಿ. ಬಟ್ ಆದ್ರೂ ಇವರು ಇನ್ನೂ ಅಷ್ಟು ನನ್ನ ಇನ್ಫಾರ್ಮೇಷನ್ನ ನೋಡೋದಕ್ಕೆ ಅವ್ರಿಗೆ ಟೈಮ್ ಸಿಕ್ಕಿರಲಿಲ್ಲ. ಸೊ ಅವ್ರಿಗೇನೇನು ಅನ್ನಿಸ್ತಾ ಒಂದಷ್ಟು ಟೆಸ್ಟ್ಗಳನ್ನ ಬರ್ಕೊಟ್ರು. ಬಟ್ ನನಗೆ ಆ ಟ್ರೀಟ್ಮೆಂಟು ತುಂಬ ಓಕೆ ಅಂತ ಅನ್ನಿಸ್ಲಿಲ್ಲ. ಯಾಕಂದರೆ ಅಷ್ಟು ವೆಯ್ಟಿಂಗ್ ಟೈಮು ಇರೋದು, ಮತ್ತು ನನಗೆ ಒಂದಷ್ಟು ಕ್ವಶನ್ಸ್ ಇತ್ತು, ಅದನ್ನೆಲ್ಲನೂ ಕೂಡ ಡಾಕ್ಟರ್ ಆನ್ಸರ್ ಮಾಡಬೇಕಿತ್ತು. ಇಲ್ಲಿ ನೆಕ್ಸ್ಟ್ ನಾನು ಟ್ರೀಟ್ಮೆಂಟ್ ತೊಗೋಬೇಕಂದ್ರೆ ಅದೊಂಥರ ಲೈಫ್ ಆ್ಯಂಡ್ ಡೆತ್ ಬ್ಯಾಟಲ್ ಅನ್ನೋ ಥರ. ಸೊ ಆ ರೀತಿ ನನಗೆಲ್ಲ ಅಲ್ಲಿ ಅಡ್ಜಸ್ಟ್ ಆಗಲಿಲ್ಲ. ಸೊ ಅದಾದಮೇಲೆ ನನ್ನ ಫ್ರೆಂಡ್ಸು ಕೂಡ ಒಂದಷ್ಟು ಬೇರೆ ಹಾಸ್ಪಿಟಲ್ಗಳನ್ನು ಕೂಡ ಸಜೆಸ್ಟ್ ಮಾಡಿದ್ರು. ಅದರಲ್ಲಿ SCG ಇರ್ಬೋದು, ಆಸ್ಟರ್ ಇರ್ಬೋದು, ಜೊತೆಗೆ ಶಂಕರ್ ಹಾಸ್ಪಿಟಲ್ ಅಂತ ಹೇಳಿ ತುಂಬ ಒಂದಷ್ಟು ಹಾಸ್ಪಿಟಲ್ಗಳನ್ನ ಕೂಡ ಸಜೆಸ್ಟ್ ಮಾಡಿದ್ರು. ಬಟ್ ನಾನು ಬೇರೆ ಯಾವ ಹಾಸ್ಪಿಟಲ್ಗಳಲ್ಲೂ ಕೂಡ ಸೆಕೆಂಡ್ ಒಪಿನಿಯನ್ನ ಮತ್ತೆ ತಗೊಳ್ಳಿಲ್ಲ. ಯಾಕಂದರೆ ನಾನು ಸ್ಟಾರ್ಟಿಂಗಿಂದನೂ ಮಣಿಪಾಲಲ್ಲೇ ತೋರಿಸಿದ್ರಿಂದ ಅಲ್ಲೇ ಕಂಟಿನ್ಯೂ ಆಗೋಣ. ಮತ್ತೆ ಸೆಕೆಂಡ್ ಒಪಿನಿಯನ್ ತೊಗೊಂಡ್ರೆ ಡಾಕ್ಟರ್ಸ್ ಒಪಿನಿಯನ್ಸು ಕೂಡ ಮತ್ತೆ ಚೇಂಜ್ ಆಗ್ತಿರುತ್ತೆ. ಮತ್ತು ಅದು ನನಗೂ ಕೂಡ ಕನ್ಫ್ಯೂಷನ್ ಮಾಡುತ್ತೆ ಯಾವ ಥರ ಟ್ರೀಟ್ಮೆಂಟ್ ತೊಗೋಬೇಕು ಅನ್ನೋದಕ್ಕೆ. ಸೊ ಅದಕ್ಕೆ ನಾನು ಫೈನಲ್ ಆಗಿ ಮಣಿಪಾಲ್ ಹಾಸ್ಪಿಟಲ್ ಸರ್ಜಾಪುರ ರೋಡನ್ನೇ ಚೂಸ್ ಮಾಡಿದೆ. ಅಲ್ಲೇ ನನ್ನ ಟ್ರೀಟ್ಮೆಂಟು ಕೂಡ ಕಂಟಿನ್ಯೂ ಆಯಿತು. ಸೊ ಇದಾದಮೇಲೆ ನೆಕ್ಸ್ಟು ನನಗೆ ಡಾಕ್ಟರ್ ಜೊತೆ ಒಂದು ಅಪಾಯಿಂಟ್ಮೆಂಟ್ ಫಿಕ್ಸ್ ಆಗುತ್ತೆ. ಸೊ ನನ್ನನ್ನು ಟ್ರೀಟ್ ಮಾಡಿದಂಥ ಡಾಕ್ಟರ್ ಬಂದು ಡಾಕ್ಟರ್ ನಿತಿನ್ ಯಶಸ್. ಇವರು ಮಣಿಪಾಲ್ ಸರ್ಜಾಪುರ ಮತ್ತು ಜಯನಗರ ಎರಡೂ ಕಡೆನೂ ಹ್ಯಾಂಡಲ್ ಮಾಡ್ತಾರೆ. ಸೊ ಇವ್ರ ಜೊತೆ ನನಗೊಂದು ಅಪಾಯಿಂಟ್ಮೆಂಟ್ ಫಿಕ್ಸ್ ಆಗುತ್ತೆ. ಆ ಒಂದು ಡಿಸ್ಕಷನಲ್ಲಿ ಯಾವೆಲ್ಲ ಒಂದಷ್ಟು ಟ್ರೀಟ್ಮೆಂಟ್ ಆಪ್ಷನ್ಸ್ ಇದೆ, ಎಷ್ಟು ಕಾಸ್ಟ್ ಆಗುತ್ತೆ, ಏನೇನು ಸೈಡ್ ಎಫೆಕ್ಟ್ಸ್ ಇರುತ್ತೆ ಎಲ್ಲನೂ ಕೂಡ ನಾವು ಡಿಸ್ಕಸ್ ಮಾಡ್ತೀವಿ. ಅದರಲ್ಲಿ ಮೊದಲು ನನಗೆ ಡಾಕ್ಟರ್ ನೀಡಿದಂಥ ಟ್ರೀಟ್ಮೆಂಟ್ ಆಪ್ಷನ್ಸ್ ಬಂದು ಎಲ್ರಿಗೂ ಗೊತ್ತಿರೋ ಹಂಗೆ ರೇಡಿಯೇಷನ್ ಥೆರಪಿ ಮತ್ತು ಕೀಮೋಥೆರಪಿ. ನನಗೆ ಡಾಕ್ಟರ್ ಪರ್ಟಿಕ್ಯುಲರ್ ಆಗಿ ನನ್ನ ಏಜು ಮತ್ತು ಫ್ಯೂಚರು ಮತ್ತು ಫ್ಯೂಚರಲ್ಲಿ ಆಗುವಂಥ ಸೈಡ್ ಎಫೆಕ್ಟ್ಸು ಎಲ್ಲನೂ ಕೂಡ ಕನ್ಸಿಡರ್ ಮಾಡಿ ರೇಡಿಯೇಷನ್ ಥೆರಪಿನ ನನ್ನ ಟ್ರೀಟ್ಮೆಂಟಿಂದ ಎಕ್ಸ್ಕ್ಲೂಡ್ ಮಾಡ್ತಾರೆ. ಅಂದರೆ ನನಗೆ ರೇಡಿಯೇಷನ್ಸ್ ಕೊಡೋದಕ್ಕಾಗಲ್ಲ ಅಂತ ಹೇಳಿ.
ನೆಕ್ಸ್ಟ್ ನನಗೆ ಆಪ್ಷನ್ಸ್ ಇದ್ದದ್ದು ಕೀಮೋಥೆರಪಿನಲ್ಲೂ ಕೂಡ ಅಡ್ವಾನ್ಸ್ ಲೆವೆಲ್ ಆಗಿರೋದ್ರಿಂದ ಒಂದಷ್ಟು ಸೈಡ್ ಎಫೆಕ್ಟ್ಸ್ ಬಗ್ಗೆ ಎಲ್ಲನೂ ಕೂಡ ಎಕ್ಸ್ಪ್ಲೈನ್ ಮಾಡ್ತಾರೆ. ಅದರಲ್ಲಿ ಮೊದಲನೇದಾಗಿ ಹೇರ್ ಫಾಲ್ ಇರ್ಬೋದು, ಫೆಟ್ಟಿಗು ಅಂದರೆ ತುಂಬ ಲೇಸಿನೆಸ್ಸು, ಟಯರ್ಡ್ನೆಸ್ ಆಗ್ತಾ ಇರುತ್ತೆ. ಅದಾದಮೇಲೆ ಅಪಟೈಟಿಸು ಅಂದರೆ ಊಟ ತಿನ್ನೋದಕ್ಕೆ ಆಗ್ತಿರೋದಿಲ್ಲ, ಮತ್ತು ನಾಸಿಯಾ, ವಾಮಿಟಿಂಗ್ ಇರ್ಬೋದು, ಅಲ್ಸರು, ಇವೆಲ್ಲ ಕೂಡ ಕೀಮೋಥೆರಪಿಯಿಂದ ಸೈಡ್ ಎಫೆಕ್ಟ್ಸ್ ಆಗಿರುತ್ತೆ. ಮತ್ತು ಅದರಿಂದ ಓವರ್ಕಮ್ ಮಾಡೋದಕ್ಕೆ ಏನೆಲ್ಲ ಒಂದಷ್ಟು ಟ್ರೀಟ್ಮೆಂಟ್ ಇದೆ ಎಲ್ಲನೂ ಕೂಡ ಎಕ್ಸ್ಪ್ಲೈನ್ ಮಾಡಿದರು. ಅದಾದಮೇಲೆ ಈ ಕೀಮೋಥೆರಪಿನ ತೊಗೊಂಡ್ರೆ ನನ್ನ ಒಂದು ಕ್ಯಾನ್ಸರ್ ಎಷ್ಟು ಪರ್ಸೆಂಟೇಜ್ ಕ್ಯೂರ್ ಆಗ್ಬೋದು ಅದನ್ನು ಕೂಡ ಹೇಳ್ತಾರೆ. ಕೀಮೋಥೆರಪಿ ತೊಗೊಂಡ್ರೆ ನನ್ನ ಒಂದು ಕ್ಯಾನ್ಸರ್ 50-60% ಕ್ಯೂರ್ ಆಗುತ್ತೆ ಅಂತ ಒಂದು ಕಾನ್ಫಿಡೆನ್ಸನ್ನು ಕೊಡ್ತಾರೆ. ಇನ್ನೂ ಅಡ್ವಾನ್ಸ್ ಲೆವೆಲ್ ಟ್ರೀಟ್ಮೆಂಟ್ ಬೇಕು, ನಾನು ಫೈನಾನ್ಷಿಯಲಿ ಸ್ಟ್ರಾಂಗ್ ಇದ್ದೀನಿ, ಎಷ್ಟೇ ಕಾಸ್ಟ್ ಆದರೂ ಅಫರ್ ಮಾಡ್ತೀನಿ ಅಂದರೆ ಅಡ್ವಾನ್ಸ್ ಲೆವೆಲ್ ಟ್ರೀಟ್ಮೆಂಟ್ ಆಪ್ಷನ್ಸು ಕೂಡ ನನಗೆ ಎಕ್ಸ್ಪ್ಲೇನ್ ಮಾಡಿದರು. ಅದರಲ್ಲಿ ನನಗೆ ಇಮ್ಯುನೋಥೆರಪಿ ಮತ್ತು ಟಾರ್ಗೆಟೆಡ್ ಥೆರಪಿನ ಎಕ್ಸ್ಪ್ಲೇನ್ ಮಾಡಿದರು. ಅದರಲ್ಲಿ ಏನೇನು ಸೈಡ್ ಎಫೆಕ್ಟ್ಸ್ ಇರುತ್ತೆ ಮತ್ತು ಎಷ್ಟು ಕಾಸ್ಟ್ ಆಗುತ್ತೆ ಅಂತ ಹೇಳಿ. ಮತ್ತು ಈ 2 ಆಪ್ಷನ್ಸಲ್ಲಿ ಅಂದರೆ ಟಾರ್ಗೆಟೆಡ್ ಥೆರಪಿ ಮತ್ತು ಇಮ್ಯುನೋಥೆರಪಿನಲ್ಲಿ ಒಂದನ್ನು ಚೂಸ್ ಮಾಡಬೇಕಾಗಿರುತ್ತೆ ಕೀಮೋಥೆರಪಿ ಜೊತೆಗೆ. ಸೊ ಅದರಲ್ಲಿ ನಮಗೆ ಸ್ವಲ್ಪ ಕನ್ಫ್ಯೂಷನ್ಸ್ ಇತ್ತು, ಅಂದರೆ ಯಾವುದನ್ನ ಚೂಸ್ ಮಾಡಬೇಕು. ಎರಡರಲ್ಲೂ ಕೂಡ ಒಂದೊಂದು ಕಾಮನ್ ಸೈಡ್ ಎಫೆಕ್ಟ್ಸ್ ಇತ್ತು, ಮತ್ತು ಇದರಲ್ಲಿ ಒಂದು ಎಕ್ಸ್ಟ್ರಾ ಸೈಡ್ ಎಫೆಕ್ಟ್ಸ್ ಇದ್ದರೆ ಇದರಲ್ಲಿ ಇನ್ನೊಂದು ರೀತಿ ಸೈಡ್ ಎಫೆಕ್ಟ್ಸ್ ಇತ್ತು. ಅದರಲ್ಲಿ ಡಾಕ್ಟರ್ಗೆ ನಾವು ಚೂಸ್ ಮಾಡೋದಕ್ಕೆ ಆಪ್ಷನ್ಸ್ ಕೊಟ್ವಿ. ಅವರು ಕೂಡ ಬೇರೆ ಒಂದಷ್ಟು ಅವ್ರ ಕೊಲೀಗ್ಸ್ ಇರ್ಬೋದು, ಅವ್ರಿಗೆ ಗೊತ್ತಿರುವಂಥ ಎಕ್ಸ್ಟರ್ನಲ್ ಫ್ರೆಂಡ್ಸ್ಗಳಿರ್ಬೋದು, ಅವರೆಲ್ಲರನ್ನೂ ಕೂಡ ಒಂದಷ್ಟು ಸಜೆಷನ್ಸ್ನ ತೊಗೊಂಡು, ಯಾಕಂದರೆ ನನ್ನ ಏಜು ತುಂಬ ಚಿಕ್ಕ ಏಜ್ ಆಗಿರೋದ್ರಿಂದ, ಅಂದರೆ ಒಂದು 25-26 ಇಯರ್ಸ್ ಆಗಿದ್ದರಿಂದ ಡಾಕ್ಟರು ಈ ಒಂದು ಏಜ್ಗೆ ಯಾವುದನ್ನು ಕೊಟ್ಟರೆ ಬೆಟರು ಅದನ್ನೆಲ್ಲನೂ ಕೂಡ ಬೇರೆಯವ್ರ ಜೊತೆನೂ ಕೂಡ ಡಿಸ್ಕಷನ್ ಮಾಡಿ ಫೈನಲ್ ಆಗಿ ಇಮ್ಯುನೋಥೆರಪಿ ಅಂತ ಹೇಳಿ ಡಿಸೈಡ್ ಮಾಡ್ತೀವಿ. ಸೊ ಇಮ್ಯುನೋಥೆರಪಿನಲ್ಲಿ ಆ ಒಂದು ಟ್ರೀಟ್ಮೆಂಟ್ನ ನಾನು ತೊಗೊಂಡ್ರೆ ಎಷ್ಟು ಪರ್ಸೆಂಟೇಜ್ ಕ್ಯೂರ್ ಆಗುತ್ತೆ ಅಂದಾಗ 80-90% ಕ್ಯೂರೆಬಲ್ ರೇಟ್ ಇರುತ್ತೆ ಅಂತ ಹೇಳಿ ಎಸ್ಟಿಮೇಟ್ ಮಾಡಿದರು. ಅಂದರೆ ಡಾಕ್ಟರ್ ಕಂಪ್ಲೀಟಾಗಿ 100% ಕ್ಯೂರ್ ಆಗುತ್ತೆ ಅಂತ ಶ್ಯೂರಿಟಿ ಕೊಡೋದಕ್ಕೆ ಆಗಲ್ಲ. ಯಾಕಂದರೆ ಏನಾಗುತ್ತೆ ಅಂತ ಹೇಳೋದಕ್ಕಾಗಲ್ಲ. ಟ್ರೀಟ್ಮೆಂಟಲ್ಲಿ ಡ್ಯೂರೇಷನಲ್ಲಿ ನಮ್ಮ ಬಾಡಿ ಹೇಗೆ ರೆಸ್ಪಾಂಡ್ ಮಾಡುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಅದನ್ನು ಎಲ್ಲ ಕೂಡ ಡಿಸೈಡ್ ಆಯಿತು. ಸೊ ನನ್ನ ಟ್ರೀಟ್ಮೆಂಟ್ ಬಂದು ಕೀಮೋಥೆರಪಿ ಮತ್ತು ಇಮ್ಯುನೋಥೆರಪಿ ಆಗಿರುತ್ತೆ. ಸೊ ಈಗ ಈ ಒಂದು ಟ್ರೀಟ್ಮೆಂಟ್ಗೆಲ್ಲ ಎಷ್ಟು ಎಕ್ಸ್ಪೆಂಡಿಚರ್ ಆಗಿರುತ್ತೆ ಅದನ್ನು ಡಾಕ್ಟರ್ ಜೊತೆ ಡಿಸ್ಕಸ್ ಮಾಡಿದಾಗ ಕೀಮೋಥೆರಪಿಗೆ ಒಂದು 20,000-30,000 ಕಾಸ್ಟ್ ಆಗುತ್ತೆ. ಅಂದರೆ ಇನ್ಕ್ಲೂಡಿಂಗು ಹಾಸ್ಪಿಟಲೈಸೇಷನ್ ಇರ್ಬೋದು, ಮತ್ತು ನಾವು ಅವತ್ತು ಡೇ ಕೇರ್ಗೆ ಅಡ್ಮಿಟ್ ಆಗಬೇಕಾಗಿರುತ್ತೆ. ಸೊ ಅದೆಲ್ಲ ಕೂಡ ಕಾಸ್ಟು 20,000-30,000 ಆಗಿರುತ್ತೆ ಅಂತ ಹೇಳಿ ಎಸ್ಟಿಮೇಷನ್ ಆಯಿತು. ಅದಾದಮೇಲೆ ನೆಕ್ಸ್ಟ್ ಟ್ರೀಟ್ಮೆಂಟ್ ಬಂದು ಇಮ್ಯುನೋಥೆರಪಿ. ಅದಕ್ಕೆ ಎಷ್ಟು ಕಾಸ್ಟ್ ಆಗುತ್ತೆ ಅಂದಾಗ ಇಮ್ಯುನೋಥೆರಪಿನಲ್ಲಿ ನನಗೆ ಯೂಸ್ ಮಾಡಿದಂಥ ಮೆಡಿಸಿನ್ ಬಂದು ಬ್ರೆಂಟುಕ್ಸಿಮಾಬ್ ಅಂತ. ಅದು ಮೆಡಿಸಿನ್ ನಮ್ಮ ಬಾಡಿ ವೆಯ್ಟ್ ಮೇಲೆ ಡಿಪೆಂಡ್ ಮಾಡಿ ಯೂಸ್ ಮಾಡ್ತಾರೆ. ಆ ಟೈಮಲ್ಲಿ ನನ್ನ ಬಾಡಿ ವೆಯ್ಟ್ ಬಂದು 50 kg ಇತ್ತು. ಸೊ 50 ಮಿಲಿಗ್ರಾಮ್ ಅಷ್ಟು ಮೆಡಿಸಿನ್ಗೆ ಕಾಸ್ಟ್ ಬಂದು 2,20,000 ಆಗಿರುತ್ತೆ. ಸೊ ಟೋಟಲ್ ನಾನು ಒಂದು ಟ್ರೀಟ್ಮೆಂಟ್ ತೊಗೋಬೇಕಂದ್ರೆ 2,50,000ವರೆಗೂ ಕಾಸ್ಟ್ ಆಗುತ್ತೆ ಅಂತ ಹೇಳಿ ಎಸ್ಟಿಮೇಷನ್ ಆಗುತ್ತೆ. ಮತ್ತು ಇಮ್ಯುನೋಥೆರಪಿ ನಾನು ಏನು ಟ್ರೀಟ್ಮೆಂಟ್ ಹೇಳಿದೆ ಅದು ಬೈ 1 get 1 ಫ್ರೀ ಅನ್ನೋ ಥರ. ಅಂದರೆ ನಾನು ಒಂದು ಮೆಡಿಸಿನ್ನ 2,20,000 ಕೊಟ್ಟು ತೊಗೊಂಡ್ರೆ ಇನ್ನೊಂದು ಫ್ರೀ ಇರುತ್ತೆ. ಸೊ ಟೋಟಲ್ ಒಂದು ಕೀಮೋಥೆರಪಿ ಒಂದು ಸೈಕಲ್ಸ್ ಏನಿರುತ್ತೆ ಅದು 6 ತಿಂಗಳುಗಳ ಕಾಲ ಎಸ್ಟಿಮೇಟ್ ಮಾಡಿರ್ತಾರೆ. ಅಂದರೆ 6 ತಿಂಗಳು ಟ್ರೀಟ್ಮೆಂಟ್ ಡ್ಯೂರೇಷನ್ನು. ಅಷ್ಟರಲ್ಲಿ ನನಗೆ 12 ಟ್ರೀಟ್ಮೆಂಟ್ಸ್ ಆಗಿರುತ್ತೆ. ಪ್ರತಿಯೊಂದು ಟ್ರೀಟ್ಮೆಂಟ್ಗೂ ಕೂಡ 2,50,000 ಆಗುತ್ತೆ ಅಂತ ಎಸ್ಟಿಮೇಷನ್ ಆಗಿತ್ತು. ಸೊ ಟೋಟಲ್ ಅಟ್ ದ ಎಂಡ್ ಆಫ್ ದ ಡೇ ಫುಲ್ಲು ನಾನು ಕಂಪ್ಲೀಟು ಕ್ಯೂರ್ ಆಗಿ ಬೇರೆ ಒಂದಷ್ಟು ಟೆಸ್ಟ್ಗಳು ಕೂಡ ಇರುತ್ತೆ. ಅಂದರೆ ಕ್ಯಾನ್ಸರ್ ಕ್ಯೂರ್ ಆಗಿದೆಯಾ ಇಲ್ವಾ ಇದೆಲ್ಲನೂ ಕೂಡ ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೆ ಅದೆಲ್ಲ ಒಂದು ಟೆಸ್ಟ್ಗಳ ಎಕ್ಸ್ಪೆಂಡಿಚರ್ ಎಲ್ಲನೂ ಕೂಡ ಸೇರಿ 20 ಲಕ್ಷ ಆಗುತ್ತೆ ಅಂತ ಹೇಳಿ ಡಾಕ್ಟರ್ ಎಸ್ಟಿಮೇಷನ್ನ ಮಾಡ್ತಾರೆ. ಸೊ ನಾನು ಈ ಒಂದು ಟ್ರೀಟ್ಮೆಂಟನ್ನು ಅಫೋರ್ಡ್ ಮಾಡ್ಬೋದಾ ಅಂತ ಯೋಚನೆ ಮಾಡಿದಾಗ ನನಗಿದ್ದಂಥ ಒಂದೇ ಒಂದು ಆಪ್ಷನ್ ಅಂದರೆ ಕಾರ್ಪೊರೇಟ್ ಇನ್ಶೂರೆನ್ಸು. ನಾನು ಈ ಮೊದಲು ಯಾವುದೇ ರೀತಿಯಾದಂತಹ ಪರ್ಸ್ನಲ್ ಹೆಲ್ತ್ ಇನ್ಶೂರೆನ್ಸ್ ಆಗಿರ್ಬೋದು ಏನನ್ನು ಕೂಡ ನಾನು ಪರ್ಚೇಸ್ ಮಾಡಿರಲಿಲ್ಲ. ನನಗಿದ್ದಂಥ ಒಂದೇ ಒಂದು ಆಪ್ಷನ್ ಅಂದರೆ ಕಾರ್ಪೊರೇಟ್ ಇನ್ಶೂರೆನ್ಸು, ಇಲ್ಲಾಂದರೆ ನಾವು ಬೈ ಹ್ಯಾಂಡಿಂದ ಪೇ ಮಾಡಬೇಕಾಗಿರುತ್ತೆ. ಸೊ ಹೀಗಿರುವಾಗ ನನ್ನ ಒಂದು ಲಕ್ ಚೆನ್ನಾಗಿತ್ತು ಅನಿಸುತ್ತೆ. ಹಾಗಾಗಿ ನಾನು ವರ್ಕ್ ಮಾಡ್ತಿದ್ದಂಥ ಆಫೀಸಲ್ಲಿ ಅವರು ಕೂಡ ಇನ್ಶೂರೆನ್ಸ್ಗೆ ಫಸ್ಟ್ ಪ್ರಿಫರೆನ್ಸನ್ನು ನೀಡಿರ್ತಾರೆ. ಸೊ ಪಾಲಿಸಿನಲ್ಲಿ ಅಡ್ವಾನ್ಸ್ ಲೆವೆಲ್ ಕ್ಯಾನ್ಸರ್ ಟ್ರೀಟ್ಮೆಂಟ್ ಆಪ್ಷನ್ಸು ಎಲ್ಲನೂ ಕೂಡ ಆ್ಯಡ್ ಮಾಡಿರ್ತಾರೆ. ಸೊ ಹಾಗಾಗಿ ನಾನು ಈ ಒಂದು ಟ್ರೀಟ್ಮೆಂಟ್ನ ಅಫೋರ್ಡ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಇದಿಷ್ಟು ಇವತ್ತಿನ ಒಂದು ವಿಡಿಯೋ ಆಗಿರುತ್ತದೆ.
ಮುಂದಿನ ಒಂದು ವಿಡಿಯೋದಲ್ಲಿ ನನ್ನ ಕ್ಯಾನ್ಸರ್ ಟ್ರೀಟ್ಮೆಂಟ್ನ ಮೊದಲನೇ ಒಂದು ಟ್ರೀಟ್ಮೆಂಟ್ ಕೀಮೋಥೆರಪಿ ಅದರ ಎಕ್ಸ್ಪೀರಿಯನ್ಸ್ ಹೇಗಿತ್ತು, ಆವಾಗ ಏನೆಲ್ಲ ಒಂದಷ್ಟು ಸೈಡ್ ಎಫೆಕ್ಟ್ಸ್ ಆಗಿತ್ತು, ಇದ್ರ ಬಗ್ಗೆ ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇನ್ನೂ ಹೆಚ್ಚಿನ ಒಂದು ವಿಡಿಯೋಗಳಿಗಾಗಿ ನನ್ನ ಒಂದು ಚಾನಲನ್ನು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.